ಶ್ರೀರಾಮಚಂದ್ರ ಮತ್ತು ನಿಶಬ್ದ ಸಿನಿಮಾದಲ್ಲಿ ಅಭಿನಯಿಸಿದಂಥ ಖ್ಯಾತ ನಟಿ ಮೋಹಿನಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಸುದ್ದಿ ಮತ್ತು ಸಿನಿಮಾ ರಂಗಕ್ಕೆ ಮಹಿಳೆಯರ ಮೇಲೆ ಆಘಾತಗಳಾಗ್ತದೆ. ಇನ್ನು ಸಿನಿಮಾ ರಂಗಕ್ಕೆ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸಿದ ಆಘಾತಗಳಾಗ್ತಿದೆ. ಮತ್ತೊಂದು ಕಡೆ ಇನ್ನೊಂದು ರೀತಿಯ ಆಘಾತ ಆಗ್ತದೆ. ಇದೇ ಸಾಲಿನಲ್ಲಿ ನಟಿ ಮೋಹಿನಿ ಅವರು ಕೂಡ ಈಗ ಸೇರ್ಪಡೆಯಾಗಿದ್ದಾರೆ. ಹೌದು, ಬರೋಬ್ಬರಿ 25 ವರ್ಷಗಳ ಚಿತ್ರರಂಗದ ದೂರ ಉಳಿದು ಇನ್ನಿಲ್ಲವಾದರು ಅಂತ ಹೇಳ್ಬೋದು. ನಿಶಬ್ದ ಮತ್ತು ಶ್ರೀರಾಮಚಂದ್ರ ಅಂತ ಉತ್ತಮ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಮತ್ತು ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಆಗಿ ಕೂಡ ಅಭಿನಯಿಸುತ್ತಿದ್ದಂಥ ನಟಿ ಅಂದರೆ ಅದು ಮೋಹಿನಿ ಅವರು ಅಂತಲೇ ಹೇಳ್ಬೋದು. ಇನ್ನು ಹೀಗೆ ಒಳ್ಳೆ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ತೆಲುಗು, ತಮಿಳು, ಮಲಯಾಳಂನಲ್ಲೆಲ್ಲ ಕೂಡ ಅಭಿನಯಿಸ್ತಿರೋ ಮೂಲತಃ ಮಲಯಾಳಂನಿಂದಲೇ ಬಂದಂಥ ನಟಿ ಮೋಹಿನಿ ಅವರು ವಿಷ್ಣುವರ್ಧನ್ ಅವರ ಜೊತೆ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟಿ ಮೋಹಿನಿ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಚಿತ್ರರಂಗದಲ್ಲಿ ಇವರದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು ನಟಿ ಮೋಹಿನಿ. ಇಂಥ ನಟಿ ಮೋಹಿನಿ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಏಕೆಂದರೆ ಉತ್ತಂಗದಿಂದ ಸಂದರ್ಭ ಮನೆಯ ನೋಡಿದಂಥ ಹುಡುಗನನ್ನು ಮದುವೆಯನ್ನು ಸಹ ಅವರು ಗಂಡಸು ಖ್ಯಾತ ವೈದ್ಯರಾಗಿ ಕೇರಳದಲ್ಲಿ ತಿರುವನಂತಪುರಂನಲ್ಲಿ ವೈದ್ಯರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ. ಇವರು ಕೂಡ ಸ್ವಂತ ರೆಸಾರ್ಟ್ಗಳನ್ನು ಕೂಡ ಹೊಂದಿದ್ದಾರೆ. ಅದನ್ನು ಈಗ ನೋಡಿಕೊಂಡು ಸಾಕಷ್ಟು ಉದ್ಯೋಗವನ್ನು ಕೊಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ರಂಗದಿಂದ ಯಾಕಾಗಿ ದೂರ ಆದರೆ ಏನಕ್ಕೆ ದೂರ ಉಳಿದ್ರು ಅಂತ ಯಾವುದೂ ಕೂಡ ಇವತ್ತು ಸಹ ಮಾಹಿತಿ ಕೊಡಲೇ ಇಲ್ಲ ಅಂತ ಹೇಳ್ಬೋದು. ಏನೇ ಇಲ್ಲಿ ನಟಿ ಮೋಹಿನಿ ಅಂತ ಕನ್ನಡ ಚಿತ್ರರಂಗ ಕಳೆದುಕೊಳ್ತು ಅಂತ